ಸ್ನೇಹಿತರಾದ ಜಯಕುಮಾರ್ ಗೌಡರು ಮತ್ತು ಶಶಿಕುಮಾರ್, ಗೋಪಾಲು, ಆಶಾದೇವರು, ಮಂಜುಳಾರವರು ಮತ್ತು ಹಿರಿಯ ಮುಖಂಡರುಗಳಾದ ಪ್ರಕಾಶ್ ಅವರು, ರಂಗಣ್ಣವರು ಮತ್ತು ಅನೇಕ ಸ್ನೇಹಿತರು ಇವತ್ತು ದೇಶದ ಹಿತಕ್ಕಾಗಿ ನಮ್ಮ ಹಿರಿಯ ನಾಯಕರುಗಳಾದ ದೇವೇಗೌಡರು, ಯಾಕೆಂದರೆ ಅದು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಂದು ಸೊತ್ತದು. ಅವರು ಇಟ್ಕೊಳ್ತಕ್ಕಂಥ ಈ ವಯಸ್ಸಿನಲ್ಲೂ ಕಾಳಜಿ, ರೈತರ ಪರ ಇರ್ಬೋದು, ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ, ಒಂದು ಪ್ರಧಾನಮಂತ್ರಿ ಆಗಿರೋದು ಮತ್ತು ಅವ್ರದ್ದು, ಮತ್ತು ಅದೇ ರೀತಿಯಾಗಿ ಕುಮಾರಸ್ವಾಮಿರವರು, ಸುರೇಶ್ ಕುಮಾರ್ ಅವರು, ಇವ್ರಿಗೆ ಇತ್ತೀಚೆಗೆ ಸಣ್ಣ ಪುಟ್ಟ ಆರೋಗ್ಯಗಳು ಕೆಟ್ಟೋದ್ರಿಂದ ಇವ್ರಿಗೆಲ್ರಿಗೂ, ಯಾಕೆಂದರೆ ಇವರೆಲ್ಲ ನಮ್ಮ ದೇಶದ ಸೊತ್ತು, ಅವ್ರಿಗೆಲ್ರಿಗೂ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ಇವತ್ತು ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ನಮ್ಮನ್ನೆಲ್ಲ ಕರೆದು ಒಂದು ಪೂಜೆ ಮಾಡಿದ್ದಾರೆ. ನಾವೆಲ್ಲರೂ ಪ್ರಾರ್ಥಿಸೋಣ, ಅವ್ರಿಗೆ ಒಳ್ಳೇದಾಗಲಿ, ಅವ್ರಿಗೆ ಇನ್ನೂ 106 ವರ್ಷ ಬಾಳಲಿ, ಇನ್ನೂ ಈ ದೇಶಕ್ಕೆ ಸೇವೆ ಮಾಡಲಿ ಅಂತ ಬರ್ತೀವಿ. ಸ್ನೇಹಿತರಾದ ಜಯಕುಮಾರ್ ಗೌಡರು ಮತ್ತು ಶಶಿಕುಮಾರ್, ಗೋಪಾಲು, ಆಶಾದೇವರು, ಮಂಜುಳಾರವರು ಮತ್ತು ಹಿರಿಯ ಮುಖಂಡರುಗಳಾದ ಪ್ರಕಾಶ್ ಅವರು, ರಂಗಣ್ಣವರು ಮತ್ತು ಅನೇಕ ಸ್ನೇಹಿತರು ಇವತ್ತು ದೇಶದ ಹಿತಕ್ಕಾಗಿ ನಮ್ಮ ಹಿರಿಯ ನಾಯಕರುಗಳಾದ ದೇವೇಗೌಡರು, ಯಾಕೆಂದರೆ ಅದು ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಒಂದು ಸೊತ್ತದು. ಅವರು ಇಟ್ಕೊಳ್ತಕ್ಕಂಥ ಈ ವಯಸ್ಸಿನಲ್ಲೂ ಕಾಳಜಿ, ರೈತರ ಪರ ಇರ್ಬೋದು, ನಮ್ಮ ಕರ್ನಾಟಕಕ್ಕೆ ಒಂದು ಹೆಮ್ಮೆ, ಒಂದು ಪ್ರಧಾನಮಂತ್ರಿ ಆಗಿರೋದು ಮತ್ತು ಅವ್ರದ್ದು, ಮತ್ತು ಅದೇ ರೀತಿಯಾಗಿ ಕುಮಾರಸ್ವಾಮಿರವರು, ಸುರೇಶ್ ಕುಮಾರ್ ಅವರು, ಇವ್ರಿಗೆ ಇತ್ತೀಚೆಗೆ ಸಣ್ಣ ಪುಟ್ಟ ಆರೋಗ್ಯಗಳು ಕೆಟ್ಟೋದ್ರಿಂದ ಇವ್ರಿಗೆಲ್ರಿಗೂ, ಯಾಕೆಂದರೆ ಇವರೆಲ್ಲ ನಮ್ಮ ದೇಶದ ಸೊತ್ತು, ಅವ್ರಿಗೆಲ್ರಿಗೂ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅಂತ ಇವತ್ತು ದೇಶದ ಹಿತದೃಷ್ಟಿಯಿಂದ ಎಲ್ಲರೂ ನಮ್ಮನ್ನೆಲ್ಲ ಕರೆದು ಒಂದು ಪೂಜೆ ಮಾಡಿದ್ದಾರೆ. ನಾವೆಲ್ಲರೂ ಪ್ರಾರ್ಥಿಸೋಣ, ಅವ್ರಿಗೆ ಒಳ್ಳೇದಾಗಲಿ, ಅವ್ರಿಗೆ ಇನ್ನೂ 106 ವರ್ಷ ಬಾಳಲಿ, ಇನ್ನೂ ಈ ದೇಶಕ್ಕೆ ಸೇವೆ ಮಾಡಲಿ ಅಂತ ಬರ್ತೀವಿ.